BLA 1 ನಿಮ್ಮನ್ನ ಮಾಡಿದ್ದಾರೆ. ನಿಮ್ಮ ಕೆಲಸ ಏನಾಗಿರುತ್ತೆ ಸರ್ ಇದಕ್ಕೆ? BLA 1 BLA 2ಗಳನ್ನ ಆಯ್ಕೆ ಮಾಡಿ BLA 2ಗಳು ಅಂದ್ರೆ ಇವಾಗ ನಮ್ಮಲ್ಲಿ ಟೋಟಲ್ 244 ಬೂತ್ ಇದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಆ BLA 2ಗಳು ಈಗ ಏನಾಗುತ್ತೆ, BLOಗಳು ಬಂದಾಗ ಆ ಒಂದು ಏನು ನಮ್ಮ ಬೂತ್ ಇದೆ ಆ ಬೂತ್ಗೆ BLA 2ಗಳು ಅವ್ರ ಒಟ್ಟಿಗೆ ಹೋಗಿ ಪ್ರತಿಯೊಂದು ಮನೆಗೂ ಕೂಡ ನಮ್ಮವರು ಯಾರು ಅಂದ್ರೆ ಪಕ್ಷದ ದೃಷ್ಟಿಯಿಂದ ನಾವು ಹೇಳ್ತಿದ್ದೀವಿ, ನಮ್ಮವ್ರು ಯಾರಿದ್ದಾರೆ ಅವ್ರಿಗೆ ಏನು ತೊಂದರೆಗಳಿದೆ ಅವ್ರಿಗೆ ಹೋಗಲ್ಲ ಅಟೆಂಡ್ ಮಾಡಿ ಆ ಮತದಾನದ ಇದನ್ನ ಸೇರಿಸೋದಕ್ಕೆ, ವೋಟರ್ ಲಿಸ್ಟಲ್ಲಿ ಸೇರಿಸೋದಕ್ಕೆ ಅವ್ರು ಸಹಕಾರಿಯಾಗಿ ಇರಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಮಗೇನು ಮಾಡಿದ್ದಾರೆ, BLA 1 ಆಯ್ಕೆ ಮಾಡಿ ಕ್ಷೇತ್ರದಲ್ಲಿ BLA 2ಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾರಲ್ಲಿ ನಮಗೆ ವರ್ಕ್ ಮಾಡ್ತಾರೆ, ಯಾರು ನಮಗೆ ನಿಲ್ತಾರೆ, ನಮ್ಮ ಪಕ್ಷಕ್ಕೆ ಯಾರು ಸಪೋರ್ಟ್ ಆಗಿ ಪಕ್ಷದ ದೃಷ್ಟಿಯಿಂದ ಯಾರು ಪಕ್ಷವನ್ನು ಕರೆಕ್ಟಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಲ್ಲಿ ಬೂತ್ ಮಟ್ಟದಲ್ಲಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಹಕ್ಕು ಕೊಟ್ಟಿದ್ದಾರೆ. ಹಂಗಾಗಿ ಅದೇ ರೀತಿ ಚುನಾವಣೆಗಳು ಮುಂಬರುವ ಚುನಾವಣೆಗಳಲ್ಲೂ ಕೂಡ ಬೂತ್ ಏಜೆಂಟ್ಸ್ ಅಂತ ನಾವು ಏನು ಕರಿತೀವಿ, ಒಂದು ಪಕ್ಷದಿಂದ ಬೂತ್ ಏಜೆಂಟ್ಸ್ ಆಯ್ಕೆ ಮಾಡಬೇಕಾಗತ್ತೆ. ಆ ಬೂತ್ ಏಜೆಂಟ್ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ಗೆ ಸಿಗ್ನೇಚರ್ ಮಾಡೋದಕ್ಕೆ ಅಫಿಷಿಯಲ್ ಆಗಿ ನಮಗೆ ಅದರಲ್ಲಿ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು DK ಶಿವಕುಮಾರ್ ಅಣ್ಣವ್ರು ಇವತ್ತು ನಮ್ಮನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಂಬರುವಂಥ ಎಲ್ಲ ಚುನಾವಣೆಗಳಿಗೂ ಅದು ಏನೇ ಒಂದು ತೊಂದರೆಗಳಿದ್ದಾಗ ನಾನು ಅದನ್ನು ನಿಂತು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಅದನ್ನು ಸಾರ್ಟ್ ಔಟ್ ಮಾಡೋಂಥ ಕೆಲಸ ಮಾಡೋದಕ್ಕೆ ಸಂಪೂರ್ಣವಾದ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಇವತ್ತು ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷದ ಏನು ನಮ್ಮ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೂ ಕೂಡ ಇವತ್ತು BLA 1ಗಳ ನೇಮಕ ಮಾಡಿ ಆ BLA 1ಗಳಿಗೆ BLA 2ಗಳನ್ನ ನೇಮಕ ಮಾಡುವಂಥ ಒಂದು ಹಕ್ಕನ್ನು ಅವರು ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ಆಗಿ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರು ನನ್ನ ಅಫಿಷಿಯಲ್ ಆಗಿ ಇವತ್ತು ಆದೇಶ ಹೊರಡಿಸಿ ಆ ಆದೇಶದ ಮುಖಾಂತರ BLA 1 ಆಗಿ ಆಯ್ಕೆ ಮಾಡಿರ್ತಾರೆ. ಆ BLA 1 ಕರ್ತವ್ಯ ಏನು ಕೆಲಸ ಏನಪ್ಪ ಅಂತಂದರೆ ಅದು ವಿವರವಾಗಿ ಹೇಳ್ತಿದ್ದೀನಿ. ಮುಂಬರುವಂಥ ಏನು ನಮ್ಮ ಚುನಾವಣೆಗಳಿರುತ್ತೆ ಆ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಅಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು, ಮುಂಬರುವಂಥ MLA ಚುನಾವಣೆಗಳಿಗೂ ಕೂಡ ನನ್ನ ನೇತೃತ್ವದಲ್ಲಿ ಅಂದರೆ BLA 1 ನೇತೃತ್ವದಲ್ಲಿ BLA 2ಗಳನ್ನ ಪ್ರತಿಯೊಂದು ಬೂತ್ಗೂ ಅಂದರೆ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 244 ಬೂತ್ಗಳಿದೆ. ಆ ಬೂತ್ಗಳಿಗೆ BLA 2ಗಳನ್ನ ಆಯ್ಕೆ ಮಾಡೋದಕ್ಕೆ ನನಗೆ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ನಾನು BLA 2ಗಳನ್ನು 244 BLA 2ಗಳನ್ನು ಪ್ರತಿ ಒಂದು ಏನಿದೆ ನಮ್ಮ ಬೂತ್ಗೆ ಆಯ್ಕೆ ಮಾಡಿರ್ತೀನಿ. ಅದಕ್ಕೆ ಇವತ್ತು ಮೀಟಿಂಗ್ಗೆ ಇವತ್ತು ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಅಷ್ಟು ಜನನು ಒಟ್ಟಿಗೆ ಬಂದಿದ್ರ ಅನ್ನೋ ಒಂದು ಮಾತು. BLA 2ಗಳು ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಪಕ್ಷದವ್ರನ್ನೂ ಕರಿಬೇಕಾಗಿರೋದ್ರಿಂದ ಜನ ಹೆಚ್ಚಾಗೋದ್ರಿಂದ ಅದಕ್ಕೆ ಟೈಮಿಂಗ್ಸ್ ಮಾಡಿಕೊಂಡು 3:30 to 4:30, 4:30 to 5:30 ಇವತ್ತೊಂದು ಬ್ಯಾಚು ಮತ್ತು ನಾಳೆ ಕೂಡ ಸೇಮ್ ಇದೇ ಟೈಮ್ಗೆ ಎರಡು ಬ್ಯಾಚ್ಗಳು ಮಾಡಿ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಟ್ರೈನಿಂಗ್ ಕೊಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಪಕ್ಷದಿಂದ ಒಂದು 2 ಹೆಲ್ಪ್ ಲೈನ್ ಆಗಿ ಅಲ್ಲಿ ನೇಮಕ ಮಾಡಿರ್ತೀವಿ. ಏನೇ ಕುಂದುಕೊರತೆಗಳಿದ್ರೆ ಅದಕ್ಕೆ ಅವ್ರು ಕೋಆಪರೇಟ್ ಮಾಡಿ ಅಲ್ಲಿ ಏನಿದೆಯೋ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಅಲ್ಲಿ ಇಟ್ಟಿರ್ತೇವೆ. ಮತ್ತು ಅವರಿಗೆ ಒಂದು ಹೆಲ್ಪ್ ಲೈನ್ ನಂಬರು ಕೂಡ ಕೊಟ್ಟಿರ್ತೇವೆ. ಯಾರದೇ ಏನೇ ಸಮಸ್ಯೆ ಇದ್ರೂ ಕೂಡ ಏನು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಾ ಅನ್ನೋ ಮಾತು ಕೂಡ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿ ಇರೋಂಥವ್ರು ಕೂಡ ಕೂತು ಆ ನಂಬರ್ ಕಾಲ್ ಮಾಡಿಕೊಂಡ್ರೆ ನಮಗೆ ಈ ರೀತಿ BLOಗಳು ಸಹಕಾರ ಮಾಡ್ತಿಲ್ಲ, ಪಕ್ಷಾತೀತವಾಗಿ ಏನಾದ್ರು ತೊಂದರೆ ಮಾಡ್ತಿದ್ದಾರೆ ಅಂತಿದ್ರೆ ಇಮ್ಮಿಡಿಯೇಟ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ BLA 1 ನಾನಾಗಿರೋ ನನಗೂ ಕಂಪ್ಲೇಂಟ್ ಮಾಡಿದ್ರೆ BLA ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ಟ್ರಿಕ್ಟ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಯಾರಾದರೂ BLO ಏನಾದರೂ ಪಕ್ಷಪಾತ ಮಾಡಿ ಏನಾದರೂ ಅಲ್ಲಿ ನಮ್ಮ ವೋಟರ್ಸ್ನ ತೆಗಿಯೋಂಥದ್ದಾಗಲಿ ಇಲ್ಲ ಸಲ್ಲದು ಮಾಡೋಂಥದ್ದು ಏನಾದ್ರು ಕಂಡ್ರೆ ಇಮ್ಮಿಡಿಯೇಟ್ ಆ BLOಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನನಗೆ ರೆಕಮೆಂಡ್ ಮಾಡೋಕೆ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ನಾವಂತೂ ಯಾರಾದರೂ BLOಗಳು ಪಕ್ಷಾತೀತವಾಗಿ ಏನಾದ್ರು ಇಲ್ಲ ಸಲ್ಲದು ಏನಾದ್ರು ಮಾಡೋಕೆ ಹೋದರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸನೂ ಮಾಡ್ತೀವಿ. ಯಾರು ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ BLOಗಳಿಗೆ ಅವ್ರು ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕೋ ಆ ಸಹಕಾರ ಕೂಡ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಅದೇ ರೀತಿ ಈಗ ನಮ್ಮ DC ಅವ್ರು ಬಂದಾಗ ನಮ್ಮ ಇಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನೋಡಿರ್ತೀರಿ, ಕುಡಿಯೋ ನೀರಿಗೆ ಭಾಳ ತೊಂದರೆ ಇದೆ. ಇಲ್ಲಿರುವಂಥ ತೊಂದರೆಗಳ ಇದನ್ನು ಕೂಡ ಒಂದು
ವಿಚಾರನ ಈಗ ತಿಳಿಸಿದ್ದಾರೆ. ನಮ್ಮ ಎಲ್ಲ ಇಲ್ಲಿರುವಂಥ ಕೌನ್ಸಿಲರ್ಸ್ ಇರ್ಬೋದು, ಮಾಜಿ ಕೌನ್ಸಿಲರ್ಸ್ ಇರ್ಬೋದು, ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯರು ಕೂಡ ಇಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ತಿಳಿಸಿದ್ದಾರೆ. ಅದಕ್ಕೆ DC ಅವರು ಈಗ ಹೇಳಿದ್ರು. ನಾನು ಕೂಡ ಅವ್ರಿಗೆ ಒಂದು ಸಲಹೆ ಕೊಟ್ಟೆ. ವಾರ್ಡ್ ವೈಸ್ 31 ವಾರ್ಡ್ ಇದೆ. ಎಲ್ಲ ಪಾರ್ಟಿಯವರು ಅಂದರೆ ಕಾಂಗ್ರೆಸ್, BJP, JDSನವರು ಒಂದೊಂದು ಪಕ್ಷದಿಂದ ಒಬ್ಬೊಬ್ಬರನ್ನ ನೀವು ಕರೆಸಿ ಇಲ್ಲೇ ಬಂದು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗಲ್ಲಿ ಅಲ್ಲಿರುವಂಥ ಲೋಕಲಲ್ಲಿ ಏನು ಕೊರತೆಗಳಿದೆ, ತೊಂದರೆಗಳಿದೆ, ಆ ತೊಂದರೆಗಳನ್ನ ನೀವು ಪ್ರತಿಯೊಂದು ವಾರ್ಡ್ ವೈಸ್ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ನಾವೆಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಅವರಿಗೆ ಒಂದು ಸಜೆಷನ್ಸ್ ಕೊಟ್ಟಾಗ ಅವರು ಕೂಡ ಒಪ್ಕೊಂಡು ಒಂದು ಡೇಟ್ ಕೊಡಿ, ಆ ಡೇಟಿಗೆ ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಒಂದು ದಿನ ಕೂಲಿ ಮಾಡಿದ್ರೆ ಇಲ್ಲಿ ರೀಲರ್ಸ್ ಪಾಪ ಅವ್ರು ಏನಿದ್ದಾರೆ ಕೂಲಿ ಕಾರ್ಮಿಕರು, ಆ ರೀಲ್ಸ್ ಕೆಲಸ ಇದಕ್ಕೆ ಹೋಗೋಂಥ ರೇಷ್ಮೆ ಕೂಲಿ ಕಾರ್ಮಿಕರು ಏನಿದ್ದಾರೆ, ಒಂದಿನ ಕೂಲಿಗೆ ಅವ್ರು 500 ರೂಪಾಯಿ ಕೊಡ್ತಾರೆ. ಅಂಥದ್ದು ಅವ್ರ ಜೀವನ ನಡೆಸ್ಕೊಂಡು ಇವತ್ತು ಅವ್ರದ್ದು ಒಂದು ಮನೆಯದು ಖಾತೆ ಮಾಡ್ಕೋಬೇಕು ಅಂತಂದರೆ 2,000 ರೂಪಾಯಿ ಅಫಿಷಿಯಲ್ DD ತಗೋತಾ ಇದ್ದಾರೆ. ಅದು ಬಿಟ್ಟು ಬ್ರೈಬ್ ಕೂಡ ತಗೋತಾ ಇದ್ದಾರೆ ಅಂತ ನಮ್ಮಲ್ಲಿರುವಂಥ ನಮ್ಮ ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ. ಅದನ್ನೂ ಕೂಡ ಇವತ್ತು ಅವರು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದರ ವಿರುದ್ಧವಾಗಿ ಇಮ್ಮಿಡಿಯೇಟ್ ಆಕ್ಷನ್ ತಗೋತೀನಿ ಅನ್ನೋ ಮಾತನ್ನು DC ಅವರು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಯಾರು ನಮ್ಮ RDPR ಡಿಪಾರ್ಟ್ಮೆಂಟು ಮತ್ತು ಇವ್ರ ಹತ್ರ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಕಾಲ್ ಮಾಡಿ DC ಅವ್ರು ನಮ್ಮ ಮುಂದೆನೇ ಕೇಳಿದ್ರು. ಅವ್ರು ಯಾವುದೇ ಥರದ ಸರ್ಕಾರದ ಸುತ್ತೋಲೆ 2,000 ರೂಪಾಯಿ ತಗೊಳ್ಳೋಂಥ ಸುತ್ತೋಲೆ ಇಲ್ಲ. ಅದು ತಗೋತಾ ಇರೋದು ಇಮ್ಮಿಡಿಯೇಟ್ ಅದನ್ನು ನಿಲ್ಲಿಸಬೇಕು. ನಾವೊಂದು ತೀರ್ಮಾನ ಏನೋ 100 ರೂಪಾಯಿ ತಗೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಒಂದು ಏನು ಸರ್ಕಾರ ಇದೆ ಸರ್ಕಾರದಲ್ಲಿ ಆದೇಶ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಅದನ್ನ ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಏನು ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀನಿ ಅಂತ DC ಅವರು ಮಾತು ಕೊಟ್ಟಿದ್ದಾರೆ.